ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಭಾರತದ ಜನಗಣತಿ 2027ರಲ್ಲಿ ನಾವುಗಳು ಈಗ ಮನೆಪಟ್ಟಿ ಮತ್ತು ಮನೆಗಣತಿಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ಮನೆಪಟ್ಟಿ ಮತ್ತು ಮನೆಗಣತಿ ಅಂತಕ್ಕಂಥದ್ದು ಭಾರತದ ಜನಗಣತಿ 2027ರ ಮೊದಲ ಕಾರ್ಯಾಚರಣೆಯ ಹಂತ. ಓಕೆ, ಇವಾಗ ಮೊದಲ 3 ದಿನ 16, 17, 18ರಲ್ಲಿ ನಾವು ಬ್ಲಾಕ್ ಲೇಔಟ್ ಮ್ಯಾಪ್ಗಳನ್ನು ಹಾಕ್ತಾ ಇದ್ದೀವಿ. ಎಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಫಸ್ಟ್ ಈ ಬ್ಲಾಕ್ ಲೇಔಟ್ ನಿಯಮಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ವಿಡಿಯೋಗಳನ್ನು ಹಾಕಿದೆ. ಬಟ್ ಇವಾಗ ಈ ಬ್ಲಾಕ್ ಲೇಔಟ್ ನಕ್ಷೆಗಳನ್ನು ಹಾಕಿದ ನಂತರ ನಮಗೆ ನಿರೀಕ್ಷಿತ ಕಟ್ಟಡಗಳು ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಸಿಗ್ತವೆ. ಇದ್ರ ಬಗ್ಗೆನೇ ನಾನು ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಿರೀಕ್ಷಿತ ಕಟ್ಟಡ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳು ಅಂತ ನೀವು ಏನು ಮಾಡಬೇಕಾಗ್ತದೆ, ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಆ್ಯಪನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ಇದನ್ನು ಹಾಕಿದ ಮೇಲೇ ನೀವು ಜನಗಣತಿ ಸ್ಟಾರ್ಟ್ ಮಾಡಬೇಕು. ಆವಾಗ ಅದೇನಾಗ್ತದಪ್ಪ ಅಂದರೆ ನಿಮ್ಮ ಲೇಔಟಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ, ಎಷ್ಟು ಪರ್ಸೆಂಟೇಜ್ ಮುಗಿದಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತದೆ. ಬಟ್ ಒಂದು ಪ್ರಶ್ನೆನೂ ಕೂಡ ಬರ್ತದೆ, ಈ ನಿರೀಕ್ಷಿತ ಕಟ್ಟಡ ಮತ್ತು ನಿರೀಕ್ಷಿತ ಜನಗಣತಿ ಮನೆ ಇದಾವಲ್ಲ, ಈ ಅಂಕಿ ಸಂಖ್ಯೆಗಳು ಹೆಚ್ಚಳ ಆಗ್ಬೋದೇನು ಅಂತಕ್ಕಂಥದ್ದು. ಬಟ್ ನನಗನ್ನಿಸ್ತದೆ ಇದು ನಿಖರತೆ ಅಂತಕ್ಕಂಥದ್ದು ಬೇಕು. ಅದಕ್ಕೆ ಅವರು ಪದೇ ಪದೇ ಏನು ಮಾಡಿದ್ದಾರೆ ಅಂತಂದರೆ ನಿಖರತೆಯನ್ನು ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಇದು ಮ್ಯಾಕ್ಸಿಮಮ್ ತಪ್ಪಾಗದೇ ಇರತಕ್ಕಂಥದ್ದೇ ನೋಡಿಕೊಳ್ಳಿ. ಓಕೆ, ಎರಡೂ ಏನಾಗಬೇಕು, ಸಾಧ್ಯವಾದಷ್ಟು 100% ಆ್ಯಕ್ಯುರಸಿ ಇರಲೇಬೇಕು. ಅದಕ್ಕೆ ಒಂದು ದಿನ ಗಣತಿಯನ್ನು ಲೇಟ್ ಮಾಡಿದರೂ ಕೂಡ, ಪ್ರಾರಂಭ ಮಾಡೋದಕ್ಕೆ ಲೇಟ್ ಆದರೂ ಕೂಡ ಪರವಾಗಿಲ್ಲ. ಬಟ್ ಎರಡೂ ನಿರೀಕ್ಷಿತ ಕಟ್ಟಡಗಳು ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಈ ಬ್ಲಾಕ್ ಲೇಔಟ್ನಲ್ಲಿರ್ತಕ್ಕಂಥದ್ದಕ್ಕೆ, ಆಮೇಲೆ ಮ್ಯಾಪಲ್ಲಿರ್ತಕ್ಕಂಥಕ್ಕೆ ವಾಸ್ತವಿಕ ಗಣತಿಯಲ್ಲಿ 100ರಷ್ಟು ತಾವುಗಳು ಏನು ಮಾಡಬೇಕು, ನಿಖರತೆಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಓಕೆ, ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ಇದು ಹೆಚ್ಚಾಗಬೇಕು ವಿನಃ ಕಡಿಮೆ ಆಗಬಾರ್ದು. ಈ ಸಂಖ್ಯೆಗಳು ಏನಾಗಬೇಕು, ಫಾರ್ ಎಕ್ಸಾಂಪಲ್ ಈಗ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ 131 ಇದಾವಂತ ತಿಳ್ಕೊಡ್ರಿ. ಓಕೆ, ಬ್ಲಾಕ್ ಲೇಔಟ್ ಮ್ಯಾಪಲ್ಲಿ ನೀವು ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು 131 ಪ್ಲಸ್ಸೇ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬಟ್ 131 ಒಳಗಡೆ ಬರುವ ಹಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಸಾಧ್ಯವಾದಷ್ಟು ಮನೆಗಳ ನಿರ್ಮಾಣ ಆಗ್ತಾ ಇರ್ತವೆ, ಆದರೆ ನಾಶವಾಗೋದು ರೇರ್. ಅದು ಎಲ್ಲೋ ಬೀಳ್ಬೋದು, ಆದರೆ ಬೀಳ್ತಕ್ಕಂಥ ಸನ್ನಿವೇಶಗಳು ಕೂಡ ಈಗ ಇಲ್ಲ. ಗಾಳಿ ಇಲ್ಲ, ಮಳೆ ಇಲ್ಲ, ಚಂಡಮಾರುತಗಳಿಲ್ಲ. ಹೀಗಾಗಿ ಅದನ್ನೇ ಏನು ಹೇಳ್ತಾರೆ ಅಂದರೆ, ಸಾಧ್ಯವಾದಷ್ಟು ಈ ನಿರೀಕ್ಷಿತ ಕಟ್ಟಡಗಳಂತ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳಂತ ಬರೀತಿರಲ್ಲ, ಇದು ಭಾಳಾದ್ರೆ 1% ಮಾತ್ರ ಏನಾಗ್ಬೋದು, ಹೆಚ್ಚಳ ಆಗ್ಬೋದು, ವರಿ ಆಗ್ಬೋದು. ಓಕೆ, 1%. ಆ್ಯಕ್ಚುಲಿ ಅವ್ರು ಹೇಳಿರ್ತಕ್ಕಂಥದ್ದು ಆಗಲೇಬಾರ್ದು. ಅದಕ್ಕೆ ನಿಖರತೆಗಳನ್ನು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಸರಿ ನಾನೇನು ಹೇಳೋದಂತಂದರೆ, ನಿಮ್ಮ HLBಯಲ್ಲಿ ಹೌಸ್ ಲೇಔಟ್ ಬ್ಲಾಕಲ್ಲಿ ತಾವುಗಳು ಇನ್ನೂ ಒಂದು ಸರಿ ಸುತ್ತಾಡಿ, ಓಕೆ, ಎಷ್ಟು ಜನಗಣತಿ ಮನೆ, ಎಷ್ಟು ಒಂದು ಕಟ್ಟಡಗಳಿದಾವೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಆ್ಯಪಲ್ಲಿ ಹಾಕಿನೇ ಜನಗಣತಿಯನ್ನು, ಮನೆಪಟ್ಟಿಯನ್ನು ನೀವು ಸ್ಟಾರ್ಟ್ ಮಾಡಿ. ವಿನಃ ಸುಮ್ಮನೆ ಅಲ್ಲಿ ಅಕ್ಯುರಸಿ ನಿಖರತೆಗಳನ್ನು ಇರದೇ ಇರಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮಾನವ ಸಹಜ ಇದೆ, ಬಟ್ ಅಷ್ಟು ತಪ್ಪುಗಳಾಗ್ತಕ್ಕಂಥದ್ದು ಕೂಡ ನಮ್ಮಿಂದ. ಯಾಕಂದರೆ ಅಜಾಗರೂಕತೆ, ಅಸಡ್ಡೆ ಅಂತ ಅನ್ನಿಸ್ತದೆ. ಅದಕ್ಕೆ ನಾನೇನು ಹೇಳ್ತಕ್ಕಂಥದ್ದು, ನೀವು ಈಗ HLB ಲೇಔಟ್ ಮ್ಯಾಪನ್ನು ರೆಡಿ ಮಾಡ್ಕೊಂಡಿದ್ರಿ, ಕಟ್ಟಡಗಳ ಸಂಖ್ಯೆ ಸಿಕ್ಕಿದೆ, ಜನಗಣತಿ ಮನೆಗಳ ಸಿಕ್ಕಿದೆ. ಇದನ್ನು ಇನ್ನೂ ಒಂದು ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡೇ ನೀವೇನು ಮಾಡಿ ಅದನ್ನು HLO ಆ್ಯಪಲ್ಲಿ ಈ ಸಂಖ್ಯೆಗಳನ್ನು ನಮೂದು ಮಾಡಿಕೊಡ್ರಿ. ಓಕೆ, ಸುಮ್ಮನೆ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಗಣತಿ ಮಾಡಿ ಮಾಡುವಾಗ ಮತ್ತೆ ಹೊಸ ಕಟ್ಟಡ ಬರ್ತಂದರೆ ಉಪಕಟ್ಟಡಗಳನ್ನು ಕೊಡ್ಬೋದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, 1% ಮಾತ್ರ ಏನಾಗ್ಬೋದು, ಹೆಚ್ಚು ಕಡಿಮೆ ವರಿ ಆಗ್ಬೋದು. ಆಗಲೇಬಾರ್ದು ಅಂತಕ್ಕಂಥದ್ದು ಅವರ ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, 100% ನಿಖರತೆ ಇರಬೇಕು. ಬಟ್ ಆದರೂ ಕೂಡ ಏನೋ 1-2-3 ಮನೆ ಆಗ್ಬೋದು. ಬಟ್ ಅಷ್ಟು 131ರಲ್ಲಿ ಡೈರೆಕ್ಟ್ ಹೋಗಿ 160 ಮನೆಗಳನ್ನು ತೋರಿಸೋದು, 131 ಜನಗಣತಿ ಮನೆಯಲ್ಲಿ ಡೈರೆಕ್ಟ್ 190 ಜನಗಣತಿ ಮನೆ ತೋರಿಸೋದು ಅಂತಂದರೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೊದಲ 3 ದಿನಗಳಲ್ಲಿ ನಾವೇನು ಮಾಡಿಲ್ಲ, ಬ್ಲಾಕ್ ಲೇಔಟ್ ಮ್ಯಾಪಲ್ಲಿ ಈ ಅಂಕಿ ಸಂಖ್ಯೆನ ಕಟ್ಟಡಗಳನ್ನು ಸರಿಯಾಗಿ ಗುರುತಿಸಲಿಲ್ಲ ಅಂತ ಆಗ್ತದೆ. ಅದಕ್ಕೆ ಮನೆಪಟ್ಟಿ ಮತ್ತು ಮೊದಲ 3 ದಿನ ಕೊಟ್ಟಿರ್ತಕ್ಕಂಥದ್ದೇ ನಿರೀಕ್ಷಿತ ಕಟ್ಟಡ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಗಳನ್ನು ನಾವು ಕಂಡುಕೊಂಡು 1% ಸಿಗ್ತದೆ, ಒಂದು ಡಾಟಾ ಸಿಗ್ತದೆ. ಆ ಡಾಟಾವನ್ನು ಮುಂದಿನ ಒಂದು 27 ದಿನಗಳವರೆಗೆ ಎಷ್ಟರ ಒಂದು ಶೇಕಡಾ ಪ್ರಗತಿಯಲ್ಲಿ ನಾವು ಮಾಡ್ಬೋದು ಅನ್ನೋದನ್ನು ನಿಮ್ಮ ಆ್ಯಪಲ್ಲಿ ಪ್ರತಿದಿನ ತೋರಿಸ್ತಾ ಹೋಗ್ತದೆ. ಓಕೆ, ಇವಾಗ 131 ಮನೆಗಳಲ್ಲಿ ನೀವು 6 ಗಣತಿ ಮನೆ ಮಾಡಿದರೆ 6 ಗಣತಿ ಮನೆದು ಪರ್ಸೆಂಟೇಜ್ ತೋರಿಸ್ತದೆ. ಓಕೆ, ನೆಕ್ಸ್ಟ್ 2ನೇ ದಿನ ಮತ್ತೆ 6 ಮಾಡಿದರೆ ಟೋಟಲ್ 12 ಜನಗಣತಿ ಮನೆ ಪರ್ಸೆಂಟೇಜ್ ತೋರಿಸ್ತದೆ. ಆ ಉದ್ದೇಶಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಮನೆಪಟ್ಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಕಟ್ಟಡಗಳ ಸಂಖ್ಯೆ, ನಿರೀಕ್ಷಿತ ಕಟ್ಟಡಗಳು ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ಕಂಡುಕೊಳ್ಳಲಿಕ್ಕೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಗಣತಿದಾರರಿಗೆ ಒಟ್ಟಾರೆ
ಇವತ್ತು ಇನ್ನೂ ಒಂದು ದಿನ ಇದೆ ನಿಮಗೆ 18 ಅಲ್ಲ. ಸೊ ಅದಕ್ಕಾಗಿ ಆ ಅಂಕಿ ಸಂಖ್ಯೆಗಳನ್ನ HLO ಆ್ಯಪಲ್ಲಿ ನಮೂದಿಸೋಕ್ಕಿಂತ ಮುಂಚೆ ಕ್ರಾಸ್ ವೆರಿಫೈ ಮಾಡಿಕೊಡ್ರಿ. 100% ಅಕ್ಯುರಸಿ ಇದ್ದರೆ ತುಂಬಾ ಬೆಟರ್. ಓಕೆ, ಆ ಥರ ಕೆಲಸ ಮಾಡಿಕೊಡ್ರಿ. ಬಟ್ ಈ ಮತ್ತೆ ನೀವು ಕಟ್ಟಡಗಳನ್ನು, ಹೊಸ ಕಟ್ಟಡಗಳನ್ನು ಅಷ್ಟು ಅದೇ ಇಲ್ಲ, ಒಂದು 10% ಹೆಚ್ಚು ಮಾಡಿದರೆ ಎಲ್ಲೋ ನಿಮ್ಮ ಗಣತಿ ಏನಾಗ್ತದಪ್ಪ ಅಂತಂದರೆ ನೀವು ಮಾಡ್ತಕ್ಕಂಥದ್ದು ಅಸಡ್ಡೆ ಅಂತ ಅನ್ನಿಸ್ತದೆ. ಆಗ್ಬೋದು, ಇಲ್ಲ ಅಂತ ಅನ್ನೋಕ್ಕಿಲ್ಲ. 1-2-3 ಕಟ್ಟಡ ಹೊಸ ಉತ್ಪತ್ತಿ ಆಗ್ಬೋದು ಒಂದು ತಿಂಗಳಲ್ಲಿ. ಬಟ್ ಒಂದು 30 ಕಟ್ಟಡಗಳು ಉತ್ಪತ್ತಿ ಆಗೋದು ಕಷ್ಟ ಸಾಧ್ಯ. ಸೊ ಅದಕ್ಕಾಗಿ ನಾನೇನು ಹೇಳ್ತಕ್ಕಂಥದ್ದು ಅಂತಂದರೆ ಮೊದಲ 3 ದಿನಗಳಲ್ಲಿ ಸೊ ಚೆನ್ನಾಗಿ ಬ್ಲಾಕ್ ಲೇಔಟ್ ಮ್ಯಾಪ್ ಮಾಡ್ಕೊಂಡ ಸಂದರ್ಭದಲ್ಲಿ ನಾವು ಫಾರ್ಮೆಟ್ಗಳನ್ನು ಹಾಕಿದ್ದೀವಿ. ಓಕೆ, ಸೊ ಈ ಜನಗಣತಿ ಮನೆಗಳಲ್ಲಿ ನಿರೀಕ್ಷಿತ ಕಟ್ಟಡ ಮತ್ತು ನಿರೀಕ್ಷಿತ ಮನೆಗಣತಿಗಳನ್ನ ಹೇಗೆ ನೀವು ಇದನ್ನು ಮಾಡಬೇಕು ಅನ್ನೋದನ್ನು ಫಾರ್ಮೆಟ್ ಇದೆ. ಓಕೆ, ಈ ಫಾರ್ಮೆಟನ್ನು ಇವಾಗ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ಕೊಡ್ತೀನಿ. ಸೊ ಮತ್ತು ಅದನ್ನು ಸೇರು ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಿಮಗೆ ಯೂಸ್ ಆಗ್ತದೆ. ಅದನ್ನು ನೋಡಿಕೊಂಡು ಈ ಥರನಾಗಿ ನೀವು ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ, ಮತ್ತೆ ಏನಾದರೂ ಡೌಟ್ ಇದ್ದರೆ ಒಂದು ಗೂಗಲ್ ಫಾರ್ಮನ್ನು ಬಿಡ್ತೀವಿ. ಸೊ ಅದರಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹಾಕಿಕೊಟ್ರೆ ಅದಕ್ಕಿರ್ತಕ್ಕಂಥ ಉತ್ತರಗಳನ್ನು, ವಿಡಿಯೋಗಳನ್ನು ನಾವು ನೆಕ್ಸ್ಟ್ ಲೈನಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.